ವಾಮಾಚಾರ ಕಂದಾಚಾರ ನರಬಲಿ ಜಾಗೃತಿಗಾಗಿ ವಿದ್ಯಾರ್ಥಿಗಳಿಂದ ಚಲನಚಿತ್ರ ಕೇವಲ 600 ರೂಪಾಯಿಯಲ್ಲಿ ರೆಡಿಯಾಯಿತು ಸಿನಿಮಾ. 600 ರೂಪಾಯಿಯಲ್ಲಿ ರೆಡಿಯಾಯಿತು ಹಾರರ್ ಫಿಲಂ. 30 ದಿನಗಳಲ್ಲಿ ಸಿದ್ಧವಾಯಿತು ಸಿನಿಮಾ. ಬಳ್ಳಾರಿಯಲ್ಲಿ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳ ಹಂಗಾಮ. 1 ಗಂಟೆ 17 ನಿಮಿಷ ಇರೋ ಈ ಚಿತ್ರವನ್ನ ವಿದ್ಯಾರ್ಥಿಗಳೇ ಇದರ ನಿರ್ದೇಶಕರು, ನಿರ್ಮಾಪಕರು ಹಾಗೂ ನಟರು. ಇದಕ್ಕಿಂತ ಹೆಚ್ಚಿನ ವಿಶೇಷ ಅಂದರೆ ಅವೇ ವಿದ್ಯಾರ್ಥಿಗಳೇ ನಿರ್ದೇಶನ ಮಾಡಿ ವಿದ್ಯಾರ್ಥಿಗಳೇ ಅದರಲ್ಲಿ ನಾಯಕ ನಟನ ಮತ್ತು ನಿಜಕ್ಕೂ ಈ ಶ್ಯಾಡೋ ಸಿನಿಮಾ ಸೂಪರ್ಬ್ ಆಗಿ ಬಂದಿದೆ ಅಂತ ಹೇಳಬೇಕು. ಅದು ಕೂಡ ಒಂದು ಡಿಜಿಟಲ್ ಸ್ಟಿಲ್ ಕ್ಯಾಮ್ರಾದಲ್ಲಿ ತೆಗೆದಿರುವಂತಹ ಒಂದು ಸಿನಿಮಾ ನಿಜಕ್ಕೂ ಅದ್ಭುತವಾಗಿದೆ. ಈ ಚಿತ್ರದಲ್ಲಿ ಬರುವ ಎಲ್ಲಾ ಪಾತ್ರಗಳು ಕಾಲ್ಪನಿಕ. ಯಾವೊಂದು ಪಾತ್ರವು ಜೀವಂತವಾಗಿದ್ದ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿಲ್ಲ. ಮತ್ತು ಈ ಚಿತ್ರದಲ್ಲಿ ಕೇಳಿಬರುವ ಹಿನ್ನೆಲೆ ಸಂಗೀತವು ನೀವೆಲ್ಲಾದರೂ ಕೇಳಿದ್ದರೆ ಕೇಳದಂತೆ ಕೇಳಿಸಿಕೊಂಡು ಚಿತ್ರವನ್ನು ನೋಡಿ ಸಹಕರಿಸಬೇಕೆಂದು ವಿನಂತಿ. ಏನದ ಹಿಂದೆ ಕಟ್ಟಿತ್ತಿಲ್ಲ, ಮುಂದೆ ಬಂತು. ರಾತ್ರಿ ಹಾಕಿ ಜಾಸ್ತಿನ ಆಯ್ತು ಅನ್ಸತ್ತೆ. ಕಮ್ಮಿ ಹಾಕೊಂಬಿಡವ, ಏನು ಪ್ರಾಬ್ಲಮ್ ಏನಾಗಿಲ್ಲ. ಏನ್ ಬೀಳ್ತವೆ
ಏನೋ ಹೆಣ ಸಾರ್, ಹೆಣ ಹೆಣ. ಏನು ಹಣನ? ಅಯ್ಯೋ ಹಣ ಅಲ್ಲ ಸಾರ್, ಹೆಣ. ಎಲ್ಲ ಅದೇ ಸರ್ ಕಾಳಿಕ ಫಾರೆಸ್ಟ್ ರೋಡಲ್ಲಿ. ಏನು ಇನ್ನೊಂದ್ ಹೆಣ ಬಿತ್ತ? ಅದೇ ಸ್ಪಾಟು, ಅದೇ ಟೈಪು ಸಾರ್. ಅಯ್ಯ ಬನ್ನಿ ಸರ್ ಹೋಗೋಣ. ನನ್ ಮಕ್ಕಳು ಬರೀ ಇದೇ ಕಥೆ ಆಯ್ತಲ್ಲ. ಹಣ ಮಾಡೋಣ ಅಂತ ಬಂದ್ರೆ ಬರೀ ಹೆಣ ಜೊತೆ ಆಟ ಆಡೋದಾಯ್ತು. ಏ ಬಂದೇ ಇರೋ. ಏಯ್ ಫಸ್ಟ್ ಕ್ಲಿಯರ್ ಮಾಡ್ರಿ ಇಲ್ಲಿ ಫಸ್ಟ್. ಹಲೋ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಇಷ್ಟು ಬೆಂಕಿ ಯಾಕ? ಸರ್ ಇನ್ನೇನ್ ಸರ್? ಇನ್ನೇನ್ ನನ್ ಪಿಂಡ? ಸರ್ 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 ಏನ್ ಸರ್ ನಮ್ ಡ್ಯೂಟಿ ನಾವು ಮಾಡ್ತಿದ್ವಿ ಸರ್. ಏನ್ ಡ್ಯೂಟಿ ಮಾಡ್ತಿದ್ದೀರಿ ನೀವು? ಇಷ್ಟು ಕೊಲೆಗಳಾದ್ರೆ ಹೆಂಗ್ ಕೆಲಸ ಮಾಡ್ತಿದ್ದೀರಾ ಇಲ್ಲ ಕಸ ಬೈತಿದ್ದೀರಾ? ಸರ್ ಅದೇ ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದೀವಿ ಸರ್. ಏನ್ರೆ ಮಾಡ್ತಿದ್ದೀರಾ ಸುಡುಗಾಡೆ? ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡಕ್ಕೆ ಬಾಂಬೆಯಿಂದ ಸ್ಪೆಷಲ್ ಆಫೀಸರ್ ಅಪಾಯಿಂಟ್ ಮಾಡಿದ್ದೀನಿ. ಅವ್ರು ನಾಳೆ ಬರ್ತಾ ಇದಾರೆ, ರಿಸೀವ್ ಮಾಡ್ಕೊಂಡು ಹೋಗಿ ಫಸ್ಟ್. ಹಂಗೆ ಆ ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸೆ. ಸರ್ 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 ನಮ್ ಭವಿಷ್ಯ ಹೆಂಗೈತೆ ನೋಡ್ಕೊಳ್ಳೋಣಪ್ಪ ಇವತ್ತು. ಹಾ ಸರ್ ಯಾರು ನೀವು? ಸರ್ ನಾವು ಪ್ರೆಸಿಡೆಂಟ್ ಸರ್. ಅಂದ್ರೆ ಸರ್ ಟಿವಿಆರ್ ಸರ್ ನಾವು. ಓ ನೀವಾ? ನಮ್ಮನ್ನ ತೆಗಿದ್ರೆ ಬಿಡ. ಸರ್ ನಾವು ಅದಕ್ಕಾಗಿ ಬಂದಿಲ್ಲ ಸರ್ ನಾವು. ಮತ್ತೆ ಅದೇ ಸರ್ ಕಾಳಿಕಾ ಫಾರೆಸ್ಟ್ ರೋಡಲ್ಲಿ ಕೊಲೆಗಳು ಆಗ್ತಿದ್ವಲ್ಲ ಸರ್, ನಿಮ್ಮ ಅಭಿಪ್ರಾಯ ಏನು ಸರ್? ಅದ್ರಾಗ ನನಗೆ ಗೊತ್ತು, ನಾ ಕೊಲೆ ಮಾಡಿನ? ಪಾಸಿಟಿವ್ ಮಗನ ಅಲ್ಲೆಲ್ಲೋ ಕೊಲೆ ನಡೆದ್ರೆ ನನ್ನನ್ನೇ ಕೇಳ್ತಿ, ನಾ ಕೊಲೆ ಮಾಡಿನ? ಸರ್ ಸರ್ ಇದು ಲವ್ ಪ್ರಾಬ್ಲಮ್ ಸರ್, ಇದು ಹಾಗೆಲ್ಲ ಮಾತಾಡ್ಬೇಡ್ರಿ ಸರ್. ಸರ್ ನಮ್ಮ ಚಾನಲ್ ಮರೆದ. ಏ ಯಾವ ಚಾನಲ್ ನಿಂದ? ಸರ್ T20 ಸರ್. ಚೀತುಟಿನ? ಸರ್ G20 ಅಲ್ಲ ಸರ್, T20. ಏ ಹೋಗ. ಸರ್ ಗುಡ್ ಮಾರ್ನಿಂಗ್ ಸರ್, ನಾವು T20 ಚಾಲೆಂಜ್ ಬರ್ತಿದೀವಿ. ಆ ಕಾಳಿಕಾ ಫಾರೆಸ್ಟ್ ರೋಡ್ ನಡೀತಿರೋ ಕೊಲೆಗಳ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ಹೋಗೋ. ಸರ್ ಪ್ಲೀಸ್ ಸರ್ ಇನ್ಫಾರ್ಮೇಶನ್ ಕೊಡಿ ಸರ್ ನಮಗೆ. ನನ್ ಮೂಡ್ ಸರಿಗಿಲ್ಲ, ಸುಮ್ಮನೆ ಹೋಗ್ತೀಯಾ ಇಲ್ಲ? ಸರ್ ಒಬ್ಬ ಭಾರತೀಯ ಪ್ರಜೆಯಾಗಿ ನಿಮ್ಮ ಮನಸ್ಸಿಗೆ ಬೇಕೇ ಬೇಕು ಸರ್. ಏಯ್ ಹೋಗ್ತೀಯಾ ಇಲ್ಲ? ನಿಮ್ ಕೈಲಿ ಅದಿದ್ರೆ ನಮ್ ಕೈಲಿ ಇದಿದೆ ಸರ್. ಇನ್ಫಾರ್ಮೇಶನ್ ಬೇಕೇ ಬೇಕು ಸರ್. ಕೊಡ್ತೀನಿ. ಏಯ್ ಬೇಡ ಸರ್. ನೀರ್ ತಗೊಂಬರೋ, ನೀರ್ ತಗೊಂಬರೋ. ಸರ್ ಕೂಲ್ ಡೌನ್ ಸರ್. ಏನ್ ಸರ್ ನಿಮ್ಗೆ ಧಮಕಿ ಹಾಕ್ಬಿಟ್ನಲ್ಲ ಸರ್. ಹೋಗ್ಲಿ ಬಿಡೋ. ಏನ್ ಹೋಗ್ಲಿ ಬಿಡ್ರಿ ಸರ್. ಸರ್ ನಿಮಗೆ ಅವಮಾನ ಮಾಡೋದನ್ನ ಚಾನಲ್ಗೆ ಅವಮಾನ ಮಾಡ್ದಂಗ ಸರ್. ತಗೊಳ್ಳಿ ಸರ್ ಫೋನು, ಹಚ್ಚ್ರಿ ಪೊಲೀಸರಿಗೆ. ಹಂಗಂತೀಯಾ? ತಾತ ಫೋನ್ ಮಾಡ್ತಿದ್ದ ಫೋನ್. ಹಲೋ ಮರಡ ಹತ್ರ ಒಬ್ಬನು ಚೂರು ಹಿಡ್ಕೊಂಡು ಹೊರಡ್ತಿದ್ದಾನೆ ಸರ್. ಗಲಿ ಸೈಡ್ ಹೋಗ್ತಿದ್ದಾನೆ ನೋಡಿ. ಯಾರೋ ನೀನು? ಸರ್ ನಾನು ಜೋಗಿ ಅಂತ ಸರ್. ನೀವು ಜೋಗಿ ಅಂತ ಇಟ್ಕೊಳ್ಳಿ ಸರ್. ನೀವು ನಾನು ಯಾಕೋ ಇಟ್ಕೊಂಡೆ ನಿನ್ನ ಹೆಸರು? ಹಂಗಲ್ಲ ಸರ್, ನನ್ನ ಹೆಸರು ಜೋಗಿ ಅಂತ ಸರ್. ಇವತ್ತು ನಾನು ಸದ್ಯಕ್ಕೆ ಡ್ಯೂಟಿ ಅಲ್ಲಿಲ್ಲ, ಅಲ್ಲಿ ಹೋಗಿ ಸ್ಟೇಷನ್ಗೆ ಫೋನ್ ಮಾಡು. ಓಕೆ ಸರ್, ಹಂಗೆ ಮಾಡಿದ್ದೀನಿ ಸರ್. ಸ್ಟೇಷನ್ಗೆ ಫೋನ್ ಮಾಡಿದ್ದೀನಿ ಸರ್. ನೋಡಿದ್ರಲ್ಲ ಪ್ರಿಯಾ T20 ವೀಕ್ಷಕರೇ, ಕೊಲೆಗಳ ಬಗ್ಗೆ ಕೇಳೋಕ್ ಬಂದ್ರೆ ನಮ್ಮನ್ನೇ ಕೊಲೆ ಮಾಡೋ ಜನರಿದ್ದಾರೆ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಯಾವಾಗ? ಇವರಿಗೆಲ್ಲ ಬುದ್ಧಿ ಕಲಿಸಿದಾರೆ ಯಾರು? ಅಭಿಯುತೆ ಶಿವಾನಂದ್ ಅದೇ ಜೋಗಿ T20 ಬಳ್ಳಾರಿ. Watch how the moon sits in the sky on a dark night, shining with the light from the sun. The sun doesn't give light to the moon, assuming the moon's gonna bow at one. It makes me think of how you act for me. You do favors there rapidly, then turn around and start asking me about it that you want back from me.
ನಿನ್ನಂತ ಕಿತ್ತೋದ್ ನನ್ನ ಮಕ್ಕಳು ಕಿತ್ತೋಗಿರೋ ಕಣ್ಣಿಟ್ಕೊಂಡು ಊರೆಲ್ಲ ತಿರುಗ್ತಾ ಇದ್ರೆ ಈ ಕಣ್ಣಿಗೆ ವ್ಯಾಲ್ಯೂ ಇರಲ್ಲ. ಯಾರು ಸರ್ ಇವನು? ಒಳ್ಳೆ ಬೆಂಗಳೂರು ರೋಡಲ್ಲಿ ಸ್ವೆಟರ್ ಮಾರಂತಾರ ಇದ್ದಾನೆ. ಗುಡ್ ಮಾರ್ನಿಂಗ್ ಸರ್, ಹೆಡ್ ಕಾನ್ಸ್ಟೇಬಲ್ ಕಾಳಪ್ಪ ಸರ್, ನ್ಯೂಸ್ಪೇಟೆ ಪೊಲೀಸ್ ಸ್ಟೇಷನ್ ಇಂದ. ಇವನ್ ಪಿಕಪ್ ಮಾಡೋಣ ಅಂತ ರೈಲ್ವೆ ಸ್ಟೇಷನ್ ಹೋಗಿದ್ದೆ. ಬರೋ ನೀವು ಎಲ್ಲಿ ನಿಮ್ಮ SI? ಸರ್ ಅವರು ಹೇಳ್ಕೊಂಬರ್ರಿ ಇವನ್ನ. ಏಯ್, ಯಾರು ನೀನು? ಏನ್ ಗುರಾಯಿಸ್ತೀಯ? ರೀ ಕಳಪರ್ರೆ, ಯಾರೇ ಇವನು? ಮಾಮೂಲಿ ಕೇಸ್ ಏನ್ರಿ? ಮಾಮೂಲಿ ಕೊಡೋಕ್ಕಾಗಲ್ಲ ನಿನಗೆ? ಸರ್ ಇದು ಹಾಕಿ ಸಲ ಬಿಡಿ ಸರ್. ಇದು ಮತ್ತೆ ಯಾರೇ ಇವನು? ಅದೇ ಸರ್, ಪಬ್ಲಿಕ್ ಅಲ್ಲಿ ಗನ್ ಹಿಡ್ಕೊಂಡು ನ್ಯೂಸಸ್ ಕ್ರಿಯೇಟ್ ಮಾಡ್ತಾನಂತ ಫೋನ್ ಮಾಡಿದಲ್ಲ ಸರ್, ಅನೋ ಸರ್ ಇವನು. ಮತ್ತೆ ಒಂದು ಸ್ಟೇಷನ್ ಹಾಕೋದ್ ಬಿಟ್ಟು ಇಲ್ಲಿ ಯಾಕ್ರಿ ಕರ್ಕೊಂಡ್ ಬಂದಿದ್ದೀರ ಇವನ್ನ? ನಾನು ಹತ್ರ ಹೇಳ್ಕೊಂಡ್ ಬಂದಿದ್ದೀವನ್ನ. ಮತ್ತಿನ್ಯಾರು ಹೇಳ್ಕೊಂಡ್ ಬಂದಿದ್ದು? ಯಾರೇ ಇವನು? ಅದೇ ಸರ್, ಹೈಯರ್ ಆಫೀಸರ್ ಇಂದ ಅಪಾಯಿಂಟ್ ಆಗಿರೋ ಸ್ಪೆಷಲ್ ಆಫೀಸರು. ಸ್ಪೆಷಲ್ ಆಫೀಸರ್? ಅದೇ ಸರ್, ಸರಣಿ ಕೊಲೆ ಹೋಮ್ ಮಿನಿಸ್ಟರ್ ಫೋನು. ಓ, ಬಾಂಬೆ ಅವರು. ಏನ್ ಸಾರ್ ಇದು ನಿಮ್ಮ ಎಂಟ್ರಿ? ನಾನೇನೋ ತೆಲುಗು ಸಿನಿಮಾ ಶೂಟಿಂಗ್ ನಡೀತಾ ಇದೆ ಅನ್ಕೊಂಡೆ. ಸರ್ ಸುಮ್ಮನೆ ಸರ್, ಫುಲ್ ಸ್ಟ್ರಿಕ್ಟ್ ಆಫೀಸರು. ಬಿಡ್ರಿ, ನಾವು ಬಂದ ಹಾಗೆ ಇದ್ವಿ. ಕುತ್ಕೋ ಬನ್ನಿ. ಏನ್ ತಗೋತೀರಾ? ಕಾಫಿ, ಟೀ, ಬೂಸ್ಟ್, ಹಾರ್ಲಿಕ್ಸ್? ರೀ ಕಾಳಪವ್ರೆ, ಮೊನ್ನೆ ನನ್ ಮಗ ಏನೋ ತಂದ್ ಕೊಟ್ರಲ್ರಿ. ತಿನ್ನೋದ್ರ ಬಗ್ಗೆ, ಕುಡಿಯೋದ್ರ ಬಗ್ಗೆ ಇರೋ ಕಾಳಜಿ, ಹೊಡಿಯೋರ್ ಬಗ್ಗೆ, ಹೊಡ್ಸ್ಕೊಳ್ಳೋರ್ ಬಗ್ಗೆ ಯಾಕ್ರಿ ಇಲ್ಲ? ಪೊಲೀಸ್ ಆಫೀಸರ್ ಆಗಿ ಗುಂಡಿಗೆ ಗಂಡೆದ ಕೊಡೋಬಿಟ್ಟು ಈ ತರ ಹೇಳಿದ್ರ ಹೆದರ್ಕೊಂಡ್ರೆ, ಇಂತ ನನ್ನ ಮಕ್ಕಳು ಗಲ್ಲಿಯಲ್ಲಿ ಗನ್ನಿಟ್ಕೊಂಡು ಗೂಂಡಾಗಿರಿ ಮಾಡ್ತಾ ಇದ್ರ ಪಬ್ಲಿಕ್ ಅದೇನ್ರಿ? ಏನೆಲ್ಲ ಕೊಡ್ತೀರಿ ಸರ್ ನೀವು? ನಿಮ್ಮನ್ನ ನೋಡ್ತಾ ಇದ್ರೆ ಏನ್ ಹಂಗ್ ನೋಡ್ತಾ ಇದ್ದೀರಾ? ಯಾವ ಸುಳೆ ಮಗ ಹೀಗೆ ಲಾಟ್ರಿ ಎದ್ದೋನು, ರೇಸ್ ಹೋದೋನು, ಇಸ್ಪೇಟ್ ಕುಲುಕ್ದೋನು ಇವತ್ತು ಉದ್ಧಾರ ಆಗಿ ಬಿಲ್ಡಿಂಗ್ ಕಟ್ಟಿದ್ದಾನೆ ಅಂತ ಯೋಚನೆ ಮಾಡೋ ಜ್ಞಾನ ಬೇಡ ನಿಮ್ಗೆ? ಸ್ವಾಮಿ, ಈ ದೇಶದಲ್ಲಿ ಕಷ್ಟಪಟ್ಟು ದುಡಿದ್ರೆ ಉದ್ಧಾರ ಆಗಕ್ಕಿಲ್ಲ. ಬಡತನದಲ್ಲಿ ಹುಟ್ಟಿ ವಾರದನ್ನ ಊಟ ಮಾಡಿ ಬೀದಿ ಲೈಟ್ಗಳಿಗೆ ವಿದ್ಯಾಭ್ಯಾಸ ಮಾಡ್ತಾ ಮೇಲೆ ಬಂದ ಸರ್ ಎಂ ವಿಶ್ವೇಶ್ವರಯ್ಯ ವಿಶ್ವವಿಖ್ಯಾತ ಇಂಜಿನಿಯರ್ ಆಗ್ಲಿಲ್ವಾ? ಬೆಳಗ್ಗೆ ಎದ್ದು ಬೀದಿಲಿರೋ ಒಂದೊಂದು ಮನೆಗೆ ಹಾಲು ಹಾಕ್ತಾ ಇದ್ದ ಶ್ರೀ NT ರಾಮಾರಾವ್ ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಆಗ್ಲಿಲ್ವಾ? ಅಷ್ಟೇ ಯಾಕೋ, ಚಿಕ್ಕಂದಿದ್ಲು ಕಷ್ಟಪಟ್ಟು ಕಲಾದೇವಿನ ಪೂಜಿಸ್ತಾ ಕಲಾ ಸೇವೆ ಮಾಡ್ತಾ ಬಂದ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಇವತ್ತು ಬಾಬಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತರಾಗ್ಲಿಲ್ವಾ? ನ್ಯಾಯವಾದ ರೀತಿಯಲ್ಲಿ ನ್ಯಾಯವಾದ ಕೆಲಸಗಳನ್ನ ಮಾಡ್ತಾ ನ್ಯಾಯವಾಗ ಬಾಳ್ರಯ್ಯ. ಯಾಕೆ ಬೇಕು ನಿಮಗೆ ಜೀವನ? ಕಾಳಪೊರೆ, ಇವುಗಳು ಈ ತರ ಹಗಲ್ಗನ್ಸ್ ಕಾಣ್ತಾ ಇರೋದಕ್ಕೆ ಒಬ್ನು ಬ್ಲೇಡ್ ಇಟ್ಕೊಂಡ, ಇನ್ನೊಬ್ನು ಚೂರಿ ಇಟ್ಕೊಂಡ, ಮತ್ತೊಬ್ನು ಕಣ್ಣಿಟ್ಕೊಂಡ. ಇವತ್ತು ಬಾಂಬ್ ಇಟ್ಕೊಂಡು ಇಡೀ ದೇಶನ ನಾಶ ಮಾಡ್ಕೊಂಡಿದ್ದಾರೆ. ಫಸ್ಟ್ ಅಂಡ್ ಲಾಸ್ಟ್ ವಾರ್ನಿಂಗ್ ಫಾರ್ ಯು ಪೀಪಲ್. ಸರ್ ಮತ್ತವನು? ಅಂಡ್ ಮಿಸ್ಟರ್ ಸರ್, ಆ ಕಾಡ್ನಲ್ಲಿ ನಡೀತಾ ಇರೋ ಸರಣಿ ಕೊಲೆಗಳ ಬಗ್ಗೆ ಡೀಟೇಲ್ಸ್ ನ ಕಾಳಪ್ಪನ ಕೈಯಲ್ಲಿ ಕೊಟ್ಟು ಕಳಿಸಿ. ಓಕೆ ಸರ್. ಸರ್ ಫೈಲ್ ಸರ್. ಕುತ್ಕೊಳ್ರಿ. ಪರವಾಗಿಲ್ಲ ಸರ್. ಇರ್ಲಿ, ಕುತ್ಕೊಳ್ರಿ. ಥ್ಯಾಂಕ್ ಯು ಸರ್. ಇದೆ ಸರ್ ಫೈಲು, ಸರಣಿ ಕೊಲೆ ಸಂಬಂಧಪಟ್ಟಿದ್ದು. ಏನ್ರಿ, ಫೈಲ್ ಇರೋ ಮ್ಯಾಟ್ರಿಗಿಂತ ಧೂಳೆ ಜಾಸ್ತಿ ಇದೆ. ಇವ್ರಿಗೆ ಸ್ಪೆಷಾಲಿಟಿ ಇದೆ ಅಲ್ವಾ ಸರ್? ಅದು ಕರೆಕ್ಟೇ ಬಿಡಿ ಸರ್. ಅದು ಏನ್ರಿ? ಅದು ಸರಣಿ ಕೊಲೆ ಸಂಬಂಧಪಟ್ಟ ಕೆಲವು ಫೋಟೋಸ್ ಇದಾವೆ ಸರ್ ಇದರಲ್ಲಿ.
ಇವನೇನಪ್ಪ ಇವನು ಒಳ್ಳೆ ದೇವ್ದ ಮನೆ ದೇವ್ರ ಜೊತೆ ಇದ್ದಂಗದಾನೆ. ಸರ್ ನೋಡಿ ಸರ್, ಸಾಯಂಕಾಲದವರೆಗೂ ಟೈಮು. ಫೈಲ್ನ ಸ್ಟಡಿ ಮಾಡಿ, ಸ್ಟೋರಿ ಇಷ್ಟ ಆಗಿಲ್ಲ ಅಂದ್ರೆ ಹೇಳಿ, ಲಗೇಜ್ನ ಪ್ಯಾಕ್ ಮಾಡ್ತೀನಿ. ಆ ಲಗೇಜ್ ನ ತಗೊಂಡೋಗಿ ನಿಮ್ಮ ಎಸೆಗೆ ಕೊಡಿ. ಹಲೋ ಹಲೋ, ಹಾಂ ಸರ್, ಇವ ಸರ್. ಹಾಂ ಸರ್, ನಿಮಿಷ ಸರ್. ಹಾಂ ಸರ್, ಇಲ್ಲಿ ಬಾಂಬೆ ಆಫೀಸರ್ ಹತ್ರ ಇದ್ದೀನಿ ಸರ್ ನಾನು. ಹಾಂ ಸರ್. ಸರ್ ಚಿಕನ ಸರ್? ಹಾಂ ತಂದ್ಕೊಡ್ತೀನಿ ಸರ್, ಮನೆ ತಂದ್ಕೊಡ್ತೀನಿ ಸರ್ ನಾನು. ಆಯ್ತು ಸರ್, ಆಯ್ತು ಸರ್. ಸರ್ SSI ಫೋನ್ ಮಾಡಿದ್ರು ಸರ್, ಹೋಗ್ಬಿಡ್ತೀನಿ ಸರ್ ಸ್ವಲ್ಪ. ಹಾಂ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಇಷ್ಟಕ್ಕೆ ಹೆದರಿ ಬಿಟ್ರೆ ಈ ಜಾಗದ ಬಗ್ಗೆ ಎಲ್ಲ ತಿಳ್ಕೊಂಡೇ ಬಂದಿದ್ದೀರಾ? ಯಾಕೆ ಈ ಟೈಮಲ್ಲಿ ಈ ಜಾಗದಲ್ಲಿ ತಿರುಗಾಡೋರೇ ಬೇರೆ. ಒಂದು ನನ್ನಂಥವರು, ಇನ್ನೊಂದು ನಿಮ್ಮಂಥವರು ಈ ಜಾಗಕ್ಕೆ ಬರಕ್ಕೆ ಹೋಗ್ಬಾರ್ದು. ಹಲೋ, ಒಂದು ನಿಮ್ಮಂತವ್ರು ಸರಿ, ಮತ್ತೆ ಇನ್ನೊಂದು ಸರ್. ಇದೆ ಸರ್ ಲೈಬ್ರರಿ ಅದು. ಹೇಳ್ತಾ ಇದ್ವಿ ಸರ್, ಬುಕ್ಕು. ಆ ಬುಕ್ ಇಲ್ಲೇ ಸರ್ ಸಿಗೋದು, ಆ ಕಾಡಿನ ಬಗ್ಗೆ. ಸರ್ ಸ್ವಲ್ಪ ಟಿಫಿನ್ ಮಾಡ್ಕೊಂಡ್ಬರ್ತೀನಿ ಸರ್. ಓಕೆ.
ಹಲೋ ಮಿಸ್ಟರ್. I'm a police officer. I want to talk to you. ಶ್ಯೂರ್. ಏನ್ ಇನ್ಫಾರ್ಮೇಶನ್ ಬೇಕಾಗಿತ್ತು ನನ್ನಿಂದ? ನಿನ್ನೆನೆ ವಾಡಿದ ಮಾತುಗಳು ನನಗೆ ಅರ್ಥ ಆಗ್ಲಿಲ್ಲ. ನೀವ್ ಯಾರು, ಏನು, ಅಲ್ಲಿ ಯಾಕಿದ್ರಿ ಅನ್ನೋದು ನನಗೆ ಗೊತ್ತಾಗ್ಬೇಕು. ಶ್ಯೂರ್, ವೈ ನಾಟ್? ಮೈ ನೇಮ್ ಇಸ್ ಜೋಸೆಫ್. ಪ್ರೊಫೆಷನಲಿ ಐ ಆಮ್ ಎ ಜಿಯಾಲಜಿಕಲ್ ರಿಸರ್ಚ್. ಆದ್ರೆ ನಿನ್ನೆ ರಾತ್ರಿ ನೀವು ಆ ಕಾಡಲ್ಲಿ... ನಿಜ ಹೇಳ್ಬೇಕಂದ್ರೆ ನಾ ರಿಸರ್ಚ್ ಮಾಡೋದೇ ರಾತ್ರಿ ಹೊತ್ತು. ಯಾಕಂದ್ರೆ ನನಗೆ ಬಹಳಷ್ಟು ವಿಷಯಗಳು ಸಿಗದೆ ರಾತ್ರಿ ಹೊತ್ತು ಮಾತ್ರ. ಹಾಗಾದ್ರೆ ಆ ಕಾಡಿನಲ್ಲಿ ನಡೀತಾ ಇರೋ ಸರಣಿ ಕೊಲೆಗಳ ಬಗ್ಗೆ ನಿಮಗೆ ಡೀಟೇಲ್ಸ್ ಗೊತ್ತೇ ಇರುತ್ತೆ. ಸರಣಿ ಕೊಲೆಗಳಾಗ್ತಾ ಇರೋದ್ರ ಬಗ್ಗೆ ನಾ ಕೇಳಿದ್ದೀನಿ. ಬಟ್ ನಾನಲ್ಲಿರೋ ಸಮಯದಲ್ಲಿ ಆ ಥರ ಯಾವ ಘಟನೆಗಳು ನಡೆದಿಲ್ಲ. ಓಕೆ, ನೀವ್ಯಾಕೆ ಇದ್ರ ಬಗ್ಗೆ ನಾನು ಕೇಳ್ತಾ ಇದ್ದೀರಾ? ಈ ಕೊಲೆಗಳನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಅಪಾಯಿಂಟ್ ಆಗಿರೋ ಸ್ಪೆಷಲ್ ಆಫೀಸರ್. ಈಗ ನನ್ನಿಂದ ಏನಾಗಬೇಕಾಗಿತ್ತು? ನಿಮ್ಮನ್ನ ನೋಡ್ತಾ ಇದ್ರೆ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂಡಿರೋ ತರ ಕಾಣ್ತಾ ಇದ್ದೀರಾ. ನೀವು ನಮಗೆ ಹೆಲ್ಪ್ ಮಾಡಿದ್ರೆ ಕೇಸ್ನ ಆದಷ್ಟು ಬೇಗ ಕ್ಲೋಸ್ ಮಾಡ್ಬೋದು. ಶ್ಯೂರ್. ಅಂದ್ಹಾಗೆ ನೀವು ನಾನ್ ಸರ್. ಯಾರು ಸರ್ ಅವನು? ನಾನು ಲೈಬ್ರರಿ ಇರ್ತೀನಿ, ನೀವು ಬನ್ನಿ. ಸರ್ ಬನ್ನಿ ಸರ್, ಇಲ್ಲಿ ಬನ್ನಿ ಬೇಗ ಬನ್ನಿ. ನೋಡಿ ಸರ್, ಇಲ್ಲಿ ನೋಡಿ. ಅರೆ ಏನ್ರಿ ನಿಮ್ದು? ಏನಿಲ್ಲ ಬಿಡಿ ಸರ್. ಇಲ್ಲಿ ಇದ್ರ ನೋಡಿ, ಎಲ್ಲಿ ಹೋದ್ರು? ಎಲ್ಲಿ ಹೋದ್ರಪ್ಪ ಇವರು? ಹೋಗ್ಲೇ ಬಿಡು. ಸರ್, ಕಾಡಿನ ರಸ್ತೆಯಲ್ಲಿ ಒಂದು ಮನೆ ಇದೆ ಸರ್. ಆ ಮನೆಗೆ ಮಾತ್ರ ಹೋಗ್ಬೇಡಿ ಸರ್ ನೀವು. ಪಾಪ ಈಗ ಒಂದು ವರ್ಷದಿಂದ ಯಾವುದೋ ಒಬ್ಬರಿಗೆ ಸೂಸೈಡ್ ಮಾಡ್ಕೊಂಡ್ಬಿಟ್ಟು ಸರ್. ಈಗ ಅವಳು ದೃಢವಾಗಿ ಕಾಗಿದ್ದಾಳೆ ಅಂತ ಅನಿಸುತ್ತೆ ಸರ್.
ಕೇಸ್ ಹ್ಯಾಂಡಲ್ ಮಾಡಕ್ ಬಂದಿದ್ದೀರಾ? ಇಟ್ಸ್ ಹೋಮ್ ಮಿನಿಸ್ಟರ್ ಆರ್ಡರ್. ಸರ್, ಇಷ್ಟ ದಿನ ನಮ್ಮ ಪೊಲೀಸರಿಗೆ ಏನಕ್ಕೆ ಈ ಕೇಸ್ ಇನ್ವೆಸ್ಟಿಗೇಟ್ ಮಾಡಿಕ್ಕಾಗಿಲ್ಲ? ನೋ ಕಮೆಂಟ್ಸ್. ಹಾಗಾದ್ರೆ ನಮ್ಮ ಪೊಲೀಸರು ತಪ್ಪಂತೀರಾ? ಅದು ನಿಮಗ್ ಬಿಟ್ಟಿದ್ದು. ಸರ್, ಆ ಕಾಡಲ್ಲಿ ನಡೀತಿರೋ ಕೊಲೆಗಳಿಗೆ ಬಿಡ್ತೀರಾ? ಆ ನಂಬಿಕೆ ನನಗಿದೆ. ಆದಷ್ಟು ಬೇಗ ನಾವು ಈ ಕೇಸ್ ಮುಗಿಸ್ತಾ ಇದೀವಿ. ಸರ್, ಅವತ್ತ ಲೈಬ್ರರಿ ನಿಮ್ಗೆ ತೋರಿಸ್ಬೇಕಂದ್ರೆ ಇವನ್ನೇ ಸರ್ ನಾನು ಅವನೇ ಸರ್. ಬಾಂಬೆ ಸಾಬ್ರಿ ಯಾವನ್ನ ಅಟ್ಟಿಸ್ಕೊಂಡು ಹೋಗ್ತಿದಾರೆ ಸರ್. ಸರ್ ಬನ್ನಿ ಸರ್, ಬೇಗ ಬೇಗ ಬನ್ನಿ. ಯಾರು ನೀನು? ನಮ್ಮನ್ನ ಯಾಕೆ ಫಾಲೋ ಮಾಡ್ತಾ ಇದ್ದೆ? ಏನ್ ನಿನ್ ಹೆಸರು? ನನ್ನ ಹೆಸರು ಜೋಗಿ ಅಂತ. ನಾನೆಲ್ಲಿ ಫಾಲೋ ಮಾಡಿ ನಿಮ್ಮನ್ನ? ಮತ್ತೆ ಯಾರು ನಾನು ನೋಡಿದ್ರೆ ಓಡೋಗ್ತಾ ಇದೆಯಾ? ಅದು ಅದು ಸರ್, ಯಾರು ಸರ್ ಇವನು? ಸರ್, ಅವತ್ತ ಗಡ್ದವ್ರ ಮಾತಾಡ್ತಿದ್ದೀವಿ ಸರ್. ಏನ ನಿನ್ ಹೆಸರು? ಜೋಗಿ ಜೋಗಿ ಅಂತ. ಜೋಗಿ ಅಂತ ಫೋನ್ ಮಾಡಿ ನೀನೇ ಅಲ್ಲನ? ಇದ್ರೆ ಇರ್ಬೋದು. ಏನ್ ಸರ್ ಇವನು ತಲೆರಟ ಮಾತಾಡ್ತಾನೆ? ನಿಜ ಹೇಳು, ಯಾರು ನೀನು? ಎಷ್ಟಲ್ಲ ಅಂತ ಹೇಳೋದು? ನನ್ನ ಹೆಸರು ಜೋಗಿ ಅಂತ. ಓ, ಜೋಗಿ ಅಂತೆ. ನಮ್ ಸಾರ್ ಬಿಡ್ಡು ತರ ಕಾಣ್ತಾರ ನಿನಗೆ? ಕಾಳಪ್ಪ. ಹಂಗಲ್ಲ ಸಾರ್, ಜೋಗಿ ಸಿನಿಮಾದಾಗೆ ಶಿವರಾಜ್ ಕುಮಾರ್ ಮಾತು ಕೇಳ್ಬೇಕಂದ್ರೆ ಅವ್ರಮ್ಮ ಕುಣಿದಾಕ್ತಿರ್ತಾಳೆ ಸಾರ್. ಸುಮ್ನೆ ರೇ ಸಾರ್, ನಾವೊಂದೆರಡು ಕುಣಿದಾಕಿದ್ರೆ ಬಾಯ್ ಬಿಟ್ರೆ ಬಿಡ್ಬೋದು. ಅಯ್ಯೋ, ನೀವೇನ್ ಸಾರ್, ನಾನೆಲ್ಲೋ ಪಟ್ರೆನೆ ಬಂದ್ ಹಾಕೊಂಡ್ಬಿಟ್ಟೆ ಸಾರ್. ಸಾರ್, ಆಕ್ಚುಲಿ ಐ ಆಮ್ ಎ ಪ್ರೆಸ್ ರಿಪೋರ್ಟರ್ ಸರ್. ಸರ್, ಅಯ್ಯೋ ಪಟ್ರೆ ಅಲ್ಲ ಸಾರ್, ನಮ್ ಬಾಂಬೆ ಸಾಹೇಬ್ರು ಹೊಡೆದಿದ್ದು. ಮತ್ತೆ ಕಣ್ ಮುನ್ಸ್ಕೊಂಡು ಯಾಕೆ ಓಡಾಡ್ತೀವಿ? ಹಂಗಲ್ಲ ಸರ್, ಆ ಸರಣಿ ಕೊಲೆಗಳ ಬಗ್ಗೆ ಜನಗಳಿಗೆ
ತಿಳಿಸ್ಬೇಕು ಅಂತಿದ್ದೆ ಸರ್. ಅದಕ್ಕೆ ನಾನು ಪರ್ಸನಲ್ ಇಂಟ್ರೆಸ್ಟ್ ಒಂದು ಮಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಿನ್ಗೆ ನನ್ನ ಮಾಹಿತಿ ಸಿಕ್ತಾ? ಸಿಕ್ಕಿದೆ ಸರ್, ಬೇಕಾದ್ರೆ ನಿಮಗೆ ಫುಲ್ ರಿಪೋರ್ಟ್ ಕೊಡ್ತೀನಿ. ಮತ್ತೆ ಅವತ್ತ ಲೈಬ್ರರಿ ಹತ್ರ ಇಲ್ಜಿ ಕೊಡ್ತಾನ ಹತ್ರ ಏನೋ ಮಾತಾಡ್ತಿದ್ದೆ. ಅವತ್ತು ನೀವು ಏನ್ ಮಾತಾಡಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೆ. ಇಟ್ಸ್ ಓಕೆ, ಯು ಮೀಟ್ ಮೀ ಟುಮಾರೋ. ಏಯ್ ನೆಟ್ಟಕ್ ಬಾರ. ಹಲೋ ಸರ್. ಹಲೋ ಸರ್, ಇದೇ ಫೈಲು. ಸರ್, ಈ 5 ವರ್ಷದಲ್ಲಿ ನಾನು ನೋಡಿರೋ ಆಫೀಸರ್ ಪ್ರಕಾರ ನೀವೇ ಸರ್ ಫಸ್ಟ್ ಆಫೀಸರ್. ಈ ಕೇಸ್ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಸರ್. ನೀವು ಇಷ್ಟು ಡೀಟೇಲ್ಸ್ ಕಲೆಕ್ಟ್ ಮಾಡ್ತಿದ್ದೀರಾ ಅಂದ್ರೆ ಆ ಕಾಡಿಗೆ ನೀವು ಖಂಡಿತ ಹೋಗ್ತೀರಾ ಅನ್ಸುತ್ತೆ. ಎಸ್, ನಿಮ್ಗೇನಾದ್ರು ತೊಂದ್ರೆನಾ? ಆಗಲ್ಲ ಸರ್, ನಿಮ್ಗೆ ತೊಂದರೆ ಆಗಬಾರ್ದು ಅಂತ ಹೇಳಿದ್ರು. ಯಾಕೆ? ಆಗಲ್ಲ ಸರ್, ಆ ಕಾಡಿನ ಹತ್ರ ಹೋದವರೇ ಉಳಿದಿಲ್ಲ ಅಂತದ್ರಲ್ಲಿ ನೀವು ಕಾಡಿನೊಳಗೆ ಹೋಗ್ತೀರಾ ಅಂತ ಹೇಳ್ತೀರಲ್ಲ, ಸ್ವಲ್ಪ ಯೋಚನೆ ಮಾಡಿ ಸರ್. ಮತ್ತಿಷ್ಟೊಂದು ಡೀಟೇಲ್ಸ್ ಕಲೆಕ್ಟ್ ಮಾಡಿ ಏನ್ ಮಾಡ್ತೀರಾ? ಇಂಥವೆಲ್ಲ ನಮ್ಮ ಚಾನಲ್ ಅಲ್ಲಿ ಎಕ್ಸ್ಕ್ಲೂಸಿವ್ ನ್ಯೂಸ್ ಸರ್. ಚೆನ್ನಾಗಿದೆ ನಿಮ್ ಕಾನ್ಸೆಪ್ಟು. ಅಲ್ಲಿ ಹೆಡ್ಗಳಿದ್ರೆ ನಿಮ್ಗೆ ಇಲ್ಲಿ ಹೆಡ್ಲೈನ್ಸ್. ಮತ್ತೆ TRP ರೇಟಿಂಗ್ ಗೊತ್ತಾಗಬೇಕಂದ್ರೆ ಇಷ್ಟು ಕೂಡ ಮಾಡಲಿ ಅಂದ್ರೆ ಹೆಂಗ್ ಸರ್? ಸರ್, ಈ ರಿಪೋರ್ಟ್ ಪ್ರಕಾರ ಸರ್ ಸುಮಾರು 5 ವರ್ಷದಿಂದ ಒಬ್ಬ ವ್ಯಕ್ತಿ ಆ ಕಾಳಿಕಾ ಫಾರೆಸ್ಟ್ ಹೋದನು. ಇಲ್ಲಿವರೆಗೆ ಏನಾದಂತ ಯಾರಿಗೂ ಗೊತ್ತಿಲ್ಲ ಸರ್. ಮತ್ತೆ ಆ ಕಾಳಿಕಾ ಫಾರೆಸ್ಟ್ ರೋಡ್ ಹತ್ರ ದೆವ್ವಗಳು ತಿರುಗ್ತಾ ಇದಾವಂತೆ. ಅಲ್ಲಿ ನಡೀತಿರೋ ಕೊಲೆಗಳೆಲ್ಲ ಆ ದೆವ್ವನೇ ಮಾಡ್ತಿರೋದಂತ ಅಲ್ಲಿರೋ ಜನ ಹೇಳ್ತಾ ಇದಾರೆ. ಇಲ್ಲಿರೋ ಮ್ಯಾಪ್ ಪ್ರಕಾರ ಆ ಕಾಡಿಂದ ಮುಂದೆ ಎಲ್ಲೋ ಕೋಟೆಗೆ ಲಿಂಕ್ ಆಗುತ್ತಂತ ರಿಪೋರ್ಟ್ ಹೇಳ್ತಾ ಇದೆ ಸರ್. ಇನ್ನ ಏನಾನ ಹೇಳೋದಿದ್ರೆ ಹೇಳಿ. ಆ ಕಾಡಿಗೆ ನೀವು ಕಾದು ಹೋದ್ರೆ ಬೆಟರ್ ಅನ್ಸುತ್ತೆ. ಹಾಗೆ ಕಾಯ್ತಾ ಇದ್ರೆ ನೀವು ಮುದುಕರಾಗಿ ಹೋಗ್ತೀರಾ. ಅಂದ್ರೆ ನೀವು ನಮ್ ಜೊತೆ ನಾಳೆ ಕಾಡಿಗೆ ಬರ್ತಾ ಇದ್ದೀರಾ? ಬರ್ರಿ 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 ಬರ್ರಿ, ಬರ್ತಾ ಇದೀನಿ ಸಾರ್. ಬಂದೆ. ಏನ್ ಸರ್ ಇದು? ಬರ್ತಾ ಬರ್ತಾ ಡ್ಯೂಟಿ ಮುಗಿಸಿ ಸ್ಟೇಷನ್ ಮೇಲೆ ಸುರೋಚ್ಕೊಂಡ್ಬಿಟ್ರಿ. ಯಾರಾದ್ರೂ ನೋಡಿದ್ರಿ ಹೆಂಗ್ ಗತಿ? ಹಾಕ್ರಿ ಹಾಕ್ರಿ ಹಾಕ್ರಿ, ಬೇಗ ಹಾಕ್ರಿ ಸರ್. ನಿಮ್ ಲೋಕಲ್ ಬ್ರಾಂಡು ತಗೊಳ್ಳಿ ತಗೊಳ್ಳಿ. ತಗೊಳ್ಳಿ ಸಾರ್. ಯಾರಿಗೂ ಗೊತ್ತಾ ಬರಂತ ಪೆಪ್ಸಿ ಬಾಟ್ಲ ತಂದ್ಕೊಂಡ್ ಬಂದ್ಬಿಟ್ಟಿದೀನಿ. ಕುಡೀರಿ ಸರ್, ಕುಡೀರಿ. ಸರ್ ಕುಡಿಯಲ್ಲ ಸರ್ ನಾನು, ಬೇಡ. ಬೇಡ ಸರ್, ಬೇಡ ಸರ್, ನಾನು ಕುಡಿಯಲ್ಲ ಸರ್ ನಾನು. ಸರಿ ಸ್ವಲ್ಪ ಸ್ವಲ್ಪ ತಗೊಳ್ರಿ, ಇರ್ಲಿ. ಬೇಡ ಸರ್, ನಾನು ಪ್ಯೂರ್ ಸಸ್ಯಾಹಾರಿ ಸರ್ ನಾನು. ಬೇಡ ಸರ್, ಏನ್ ನಾನು ತಿನ್ನಲ್ಲ ಸರ್ ನಾನು. ಸರ್ ವಿಷಯ ಗೊತ್ತಾಯ್ತೇನ್ ಸರ್? ಏನದು ನಿಶ್ಚಿತ ವಿಷಯ? ಅದೇ ಸರ್, ಅಪಾಯಿಂಟ್ ಆಗೋನಲ್ಲ ಸ್ಪೆಷಲ್ ಆಫೀಸರು. ಹೋಗ್ಬಿಟ್ಲೇನೋ ಬಡ್ಕೊಂಡೆ.
ಬ್ಯಾಡ ಗುರು ಆ ಕೇಸು ಅಂತ ನಾಡಲ್ಲೇ ನಮಗ್ ತುಂಬಿ ತುಳುಕ್ತಾ ಇದೆ. ಅಯ್ಯ ತಗೊಳಪ್ಪ, ಎರಡೇ ಬೇಕಿಗೆ ಜಗ ದೂರ ಆಗ್ಬಿಟ್ಟ. ಏನ್ ಕಾಡಲ್ಲೋ ಏನ್ ಕಿತ್ತಲ್ಲಂತಪ್ಪ ಅವನು ಹೇಳಲೇ. ಅದಲ್ಲ ಸಾರ್, ಮತ್ತೇನ್ ಸರಿ ಹೋಗಳಲೇ. ನಾಳೆ ನಾವು ಅವನ ಜೊತೆ ಕಾಡ್ಗೆ ಹೋಗ್ಬೇಕಂತೆ ಸರ್. ಏನ್ ನಾನು ಕಾಡಿಗ? ಅದು ಅವನ್ ಜೊತೆ ಸಾತ್ರು ಹೋಗಲ್ಲಲೇ. ಏನ್ ಸಾರ್ ನಿನ್ನೆ ರಾತ್ರಿ ಏನು ಅನ್ನಂಗಿತ್ತು? ಸರ್ ಇಲ್ಲಿಂದ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡ್ರೆ ಅಲ್ಲಿಂದ 20 ಕಿಲೋಮೀಟರ್ ಸರ್ ಕಾಳಿಪ್ಪ ಫಾರೆಸ್ಟ್. ಏನ್ ಸಾರ್ ನಾ ಹೋಗ್ತಿರೋ ರೇಂಜ್ ನೋಡ್ತಾ ಇದ್ರೆ ಅಂತರ್ಯಾಮಿ ಸರ್ವಾಂತರ್ಯಾಮಿ ನಾವೇನೆ. ಹೇಳೋರು ಇಲ್ಲ ಕೇಳೋರು ಇಲ್ಲ, ದರ್ಬಾರು ಇಲ್ಲಿ ನಮ್ದೇನೆ. ಯುಗಾನ ತಿಟ್ಟಿರೋ ಕೃಷ್ಣರು ನಾವೇ. ಕೃಷ್ಣ 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 ಹರೇ. ಯಾಮಿ ಅಂತರ್ಯಾಮಿ. ಎದ್ದಾಳ ಕಳಪ ಕಾಡ್ ಬಂದ್ ನೋಡು. ಇಷ್ಟೊತ್ ನನ್ ಕಂಡದ್ ಕನಸ. ಎದ್ದಾಳ. ಸರ್ ಇಲ್ಲಿಂದ ಮುಂದೆ ಯಾವ ಗಾಡಿ ಎಂಟ್ರಿ ಇಲ್ಲ, ನಡ್ಕೊಂಡೇ ಹೋಗ್ಬೇಕು. ಸರ್ ನಡ್ಕೊಂಡಂದ್ರೆ ಹಂಗೆಲ್ಲ ಹೋಗಲ್ಲ ಸರ್. ನನಗೆ ಮನೆ ಬಾತ್ರೂಮ್ಗೆ ನಡ್ಕೊಂಡು ಹೋಗಲ್ಲ. ನಾನು ಉಳ್ಕೊಂಡು ಹೋಗ್ತೀರಾ? ಗುರುಪ್ರಸಾದ್ ಬನ್ನಿ ಸರ್, ನಂಗೆ ಗೊತ್ತು, ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್. ರೈಟಾ ಲೆಫ್ಟಾ? ಬನ್ನಿ ಸರ್ ಮುಂದೆ ಹೋಗೋಣ. ಮ್ಯಾಪ್ ಅಲ್ಲಿ ರೈಟೋ ಲೆಫ್ಟೋ ಸರಿ ನೆನ್ಪು ಬರ್ತಾ ಇಲ್ಲ. ನೋಡಿ ಶಿವಾನಂದ್, ನಿಮ್ ಚಾನಲ್ಗೆ ನೀವು ನ್ಯೂಸ್ ಕೊಡೋರ್ ಆಗ್ತೀರಾ ಇಲ್ಲ ನೀವೇ ನ್ಯೂಸ್ ಆಗಿ ಹೋಗ್ತೀರಾ ಯೋಚನೆ ಮಾಡಿ. ಅರ್ಥ ಆಯ್ತು ಅನ್ಸುತ್ತೆ ಹೇಳಿದ್ದವ್ರು. ಮುಂದೆ ಹೋಗ್ಬೇಡಿ, ನಿಲ್ಲಿ. ಇವನ್ಯಾರೋ ಕಳಪ್ಪ. ಸುಮ್ನೆ ರೀ ಸರ್, ರಿಸರ್ಚರ್ ಅವರು. ಅಂದ್ರೆ ಅದೇ ಸಾರ್ ಪುರಾತನದ ಬಗ್ಗೆ ಸಂಶೋಧನೆ ಮಾಡೋರು. ಓ ಇಂಥವ್ರು ಇರ್ತಾರಾ? ನೀವು ಮಾಡ್ತಾ ಇರೋ ತಪ್ಪು ಅಂತ ಪದೇ ಪದೇ ಹೇಳ್ತಾ ಇದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ನಿಜವಾಗ್ಲೂ ನಿಮ್ಗೆಲ್ಲ ಜೀವದ ಮೇಲೆ ಆಸೆ ಇದ್ರೆ ದಯವಿಟ್ಟು ಸರ್ ಯಾಕೆ ಸರ್ ಬೇಕು ಕಡ್ತಾನ ಹತ್ರ ಸ್ವಲ್ಪ ಕೆಳಗ್ ನೋಡಿ. ಅಲ್ಲಲ್ಲ ಸಾರ್ ಇಲ್ಲಿ. ಹಂಗಂತೀಯಾ? ಹೋಗ್ಬಿಡಣ. ಸೈಲೆಂಟ್ ರೈಟ್ ಹೇಳೋಣ ಬನ್ನಿ ಸರ್. ಇಷ್ಟು ಸಾಕ್ಷಿ ಸಾಕಲ್ಲ, ಹೊಟ್ಟೋಗಿ ಇಲ್ಲಿಂದ. ಇಷ್ಟಕ್ಕೆ ಭಯ ಪಡೋರಾಗಿದ್ರೆ ನಾವಿಷ್ಟು ದೂರ ಬರ್ತಾ ಇದ್ದಿಲ್ಲ.
ನಿಮ್ ತರ ಭಯ ಪಡದೆ ಬಂದವರೆಲ್ಲ ಇಲ್ಲಿ ಸುಟ್ಟು ಬೂದಿಯಾಗು. ಜೋಸೆಫ್, ನಾನು ನಿನ್ನ ಅವತ್ತು ಕೇಳಿದ್ದು ಸಹಾಯ, ಉಪದೇಶ ಅಲ್ಲ. ನಿಮ್ ಕೈಲಾದ್ರೆ ಸಹಾಯ ಮಾಡಿ, ಇಲ್ಲ ಅಂದ್ರೆ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಏನ್ ಸರ್ ಅವನು ಅವಾಗಿಂದ ಮಾಡ್ತೀನಿ ಮಾಡ್ತೀನಿ ಅಂತಿದ್ದಾನೆ. ಗುಂಡು ಗುಂಡು ಏನೋ ರೆಡಿ ಮಾಡ್ತಾನೇನೋ ಅಲ್ವೇನ್ರಿ? ಸಾಕ್ ಸುಮ್ನಿರಿ. ಬಟ್ ಒಂದ್ ಕಂಡೀಷನ್. ಯಾಕೆ ಏನು ಅಂತ ಪ್ರಶ್ನೆ ಮಾಡ್ದೆ ನಾನ್ ತೋರಿಸಿದ ದಾರಿಯಲ್ಲೇ ಬರಬೇಕು. ಸರ್ ಅವ್ನ ನಡೆ ನೋಡಿ ನೋಡ್ತಾ ಇದ್ರೆ ಅವನಿಗೂ ಆ ಕೊಲೆಗಳಿಗೂ ಇನ್ನೊಂದು ಸಂಬಂಧ ಇರೋ ತರ ಕಾಣ್ತಾ ಇದೆ. ನಾವು ಅವನ ದಾರಿಯಲ್ಲಿ ಹೋಗೋದು ಬೆಟ್ರು ಸರ್. ಆಗದಪ್ಪ ನನ್ನ ಮಗನ ಜೊತೆ ಕಣ್ಣಿಂದ ಇನ್ನು ಏನೇ ನೋಡ್ಬೇಕು. ಇಂಥ ಶಬ್ದಗಳಿಗೆಲ್ಲ ಗಮನ ಕೊಡಬಾರ್ದು. ಗುರುವೆ, ಅದೆಲ್ಲ ಓಕೆ. ಈ ರಿಸರ್ಚ್ ಅಂದ್ರೆ ಏನು? ಇಲ್ವಾ ಬಂದೆ ನೋಡಿ ಸರ್. ಅಗಿ ಇಲ್ಲಿ ಅಗದೆ ಏನಿದು? ಮಣ್ಣು. ನಿನ್ ಕಣ್ಣಿಗೆ ಕಾಣ್ತಾ ಇರೋದು ಬರೀ ಮಣ್ಣು. ಆದ್ರೆ ನನ್ನ ಪ್ರಕಾರ ಇದರಲ್ಲಿ ಬಹಳಷ್ಟು ಅಂಶಗಳಿವೆ. ಅದನ್ನ ಕಂಡು ಹಿಡಿಯೋದೇ ನನ್ನ ಕೆಲಸ. ಇವನೇನಪ್ಪ ಏನ ಕೇಳಿದ್ರಿ ಏನೇ ಹೇಳ್ತಾನೆ? ಏನೋ ಏನ್ ಗೊಣಗ್ತಿದ್ಯಾ? ಏನಿಲ್ಲ ಬರೀ ಸರ್. ಮತ್ತೆ ಈ ಕಲ್ಲು? ಕಲ್ಲಿನ ಬಗ್ಗೆ ನಿಮಗೆ ಗೊತ್ತಿಲ್ವಾ? ಗೊತ್ತಿಲ್ಲ. ಸುಮಾರು 100 ವರ್ಷಗಳ ಹಿಂದೆ ನಾಗವಲ್ಲಿ ಎಂಬ ನಾಗವಲ್ಲಿ ಹೌದು, ನಾಗವಲ್ಲಿ ಎಂಬಾಕೆ ಇದ್ರ ಮೇಲೆ ಬಟ್ಟೆಗಳನ್ನ ಒಗಿತಾ ಇದ್ಲು. ಹೌದಾ? ಮತ್ತೆ ಆ ಸಿನಿಮಾ ತೋರಿಸೇ ಇಲ್ಲ. ಅವ್ರು ನನ್ನ ರಿಸರ್ಚ್ ಮಾಡೇ ಇಲ್ಲ. ಹೌದಾ? ಇದ್ರು ಇರ್ಬೋದೇನಪ್ಪ. ಇದೇ ನಮ್ಮ ಜನರ ಮುಕ್ತತೆ. ಸರ್ ಅಯ್ಯಪ್ಪ ಹೇಳೋದು ಯಾವಾಗ್ಲೂ ಅಡ್ಗೋಟೆ ಮೇಲೆ ದೀಪ ಇಟ್ಟಂಗೆ ಇರುತ್ತೆ ಅಲ್ವ ಸರ್? ರೀ ಕಾಳಪರೆ ಸ್ವಲ್ಪ. ಸರ್ ಸರ್ ಈ ಮ್ಯಾಪ್ ಪ್ರಕಾರ ನಾವು ಈ ದಾರಿಯಲ್ಲಿ ಹೋಗೋದು ಬೆಟ್ರು ಸರ್. ಏನು ಬಿಟ್ರು ನಮ್ ಪ್ರೆಸ್ ರಿಪೋರ್ಟರ್ ಹೇಳ್ತಾ ಇಲ್ಲ ಇಲ್ಲಿ. ಸರ್ ಇರ್ರಿ ಸರ್, ನೀವು ನಾ ಅಟ್ಲಾಸ್ ಬುಕ್ ಕರ್ಕೊಂಡ್ ಕುಡ್ದಿರೋ ತರ ಮಾಡ್ತೀರಾ? ಮ್ಯಾಪ್ ನೋಡಿ ಮಾತಾಡು. ನಾನ್ ಹಿಂಗೆ ಹೋಗೋದು. ಇರ್ರಿ ಸ್ವಲ್ಪ. ಅದ್ ಏನಾಗುತ್ತೆ ನಾನು ನೋಡ್ಕೊಂಡೇ ಬಿಡ್ತೀನಿ. ನಾವ್ ಈ ದಾರಿಯಲ್ಲಿ ಯಾಕೆ ಹೋಗ್ಬಾರ್ದು? ನಾನು ಹೇಳಿದ ಜಾಗಕ್ಕೆ ನೀವು ಬರ್ಲಿಲ್ಲ ಅಂದ್ರೆ ಅವನು ಹೋಗಿದ ಜಾಗಕ್ಕೆ ನೀವು ಹೋಗ್ಬೇಕಾಗುತ್ತೆ. ಸರ್ ನಮ್ಮ SSC ವರ್ಗು ನಾವು ಮುಂದೆ ಹೋಗೋದ ಬೇಡ ಸರ್. ನಿಮ್ಮ ಮೆಸೇಜ್ ಸಿಗ್ಬೇಕಂದ್ರೆ ನೀವು ಮುಂದೆ ಹೋಗ್ಲೇಬೇಕು.
ಬಂದ್ಮೇಲೆ ಭಯ ಏನಕ್ಕೆ? ಸಾರ್ ಬಿಡಿ ಸಾರ್, ಬಿಡಿ ಸರ್ ಕಾನ ಆಗ್ತಿರೋದು ನೋಡಿದ್ರೆ ಅವನು ಏನೋ ಮಾಡ್ತಿದ್ದಾನ ಅನ್ಸುತ್ತೆ. ಹೇಯ್ ಯಾರ ನೀನು? ಹಾ ಏನ್ ಮೇಲೋದಿನ ಆಡ್ತೀಯ? ಎಷ್ಟು ವರ್ಷದಿಂದ ಕಾಡಲಿದೆ ನೀನು? ಹಾ ನಿನ್ನೊಂದು ಕೈ ಬೆರಳುಗಳಿಗೆ ಸರ್, ಸುಮಾರು 5 ವರ್ಷದ ಹಿಂದೆ ಒಬ್ಬ ವ್ಯಕ್ತಿ ಆ ಕಾಳಿಕಾ ಫಾರೆಸ್ಟ್ ಗೆ ಹೋದನು. ಇಲ್ಲಿವರೆಗೆ ಏನಾದ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಮತ್ತೆ ಆ ಕಾಳಿಕಾ ಫಾರೆಸ್ಟ್ ರೋಡ್ ಹತ್ರ ದೆವ್ವಗಳು ತಿರುಗ್ತಾ ಇದಾವಂತೆ. ಅಲ್ಲಿ ನಡೀತಿರೋ ಕೊಲೆಗಳೆಲ್ಲ ಆ ದೆವ್ವನೇ ಮಾಡ್ತಿರೋದಂತ. ಸರ್ ಕಾಳಪ್ಪ ಕಾಣ್ತಾ ಇಲ್ಲ ಸರ್. ಸರ್ ಅವನೇ ಸರ್ ಎಲ್ಲ ಮಾಡ್ತಿರೋದು ನನಗೆ ಗೊತ್ತಿದೆ ಸರ್. ಕಾಳಪ್ಪ ಹೇಳಿದ್ನಲ್ಲ ನಿಮ್ ಕೈಲಾಗಲ್ಲ ಅಂತ. ಸರ್ ನಾನು ಅನುಮಾನ ಜಾಸ್ತಿ ಸರ್. ಈ ಕೊಲೆಗಳೆಲ್ಲ ಮಾಡ್ತಿರೋದು ಆ ರಿಸರ್ಚರೇ ಸರ್. ಆ ರಿಸರ್ಚರ್ ಮನುಷ್ಯನ ರೂಪದಲ್ಲಿ ಬಂದಿರೋ ಒಬ್ಬ ದೆವ್ವ ಸರ್. ಬೇಡ ಸರ್, ಬೇಡ ಸರ್. ನಮ್ಗೆ ಎದುರಿಗೆ ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ ಅಂದ್ರೆ ಏನೋ ರಹಸ್ಯ ಇದೆ. ಆ ರಹಸ್ಯ ತಿಳ್ಕೊಬೇಕಂದ್ರೆ ನಾವು ಮುಂದೆ ಹೋಗ್ಲೇಬೇಕು. ಸರ್ ಬೇಡ ಸರ್, ಬರಲ್ಲ ಸರ್. ಬೇಡ ಸರ್, ಬೇಡ ಬರಲ್ಲ ಸರ್, ಬರಲ್ಲ. ಶಿವಾನಂದ್
ಕೇಳು, ಆವೇಶ ಬೀಳದೆ ಕೇಳು. ನಾ ಹೇಳೋದನ್ನ ಸರಿಯಾಗಿ ಕೇಳು. ಆವೇಶಕ್ಕೊಳಗಾಗಿ ಎಗರಾಡಿದ್ರೆ ಏನು ಪ್ರಯೋಜನ ಇಲ್ಲ. ಹಂಗಾದ್ರ ನಾನು ನಿಮ್ ಜೊತೆ ಬರ್ತೀನಿ ದೊರ. ಬೇಡ, ಇಲ್ಲಿ ತನಕ ನನ್ನ ಜೊತೆ ಬಂದು ಹೋದೋರೆ ಸಾಕು. ನಿನ್ನಿಷ್ಟ ದೊರ. ಆದ್ರೆ ಒಂದ್ ಮಾತು, ಈ ಕಾಡ್ನಾಗ ಯಾವತ್ನಾಗ ಏನಾಯ್ತೈತೆ ಗೊತ್ತಿಲ್ಲ. ಇಲ್ಲಿರೋ ಮ್ಯಾಪ್ ಪ್ರಕಾರ ಆ ಕಾಡಿಂದ ಮಾಡಿದೆ ಎಲ್ಲ ಕೋಟೆ ಕೋಟೆ ಹೇಳ್ತಾ
ಇವೆಲ್ಲ ಮಾಡ್ತಾ ಇರೋ ನಿಧಿಗೋಸ್ಕರ ಅಂತ ನನಗೆ ಯಾವಾಗ್ಲೂ ಗೊತ್ತಾಯ್ತು. ಮತ್ತ ಅವನ್ನ ಕೊಂದೆ. ಇಲ್ಲ, ಅವ್ನು ನಿನ್ನ ಕೊಂದಿಲ್ಲ. ಸುಳ್ಳು. ಸರೆಂಡರ್ ಆಗು, ಬದುಕೋ ದಾರಿ ಹೇಳ್ಕೊಡ್ತೀನಿ. ಮಾತು ಕೇಳ್ತೀಯಲ್ಲ, ಮಾತಾಡದೆ ಸಾಯ್ತೀಯ. ಮತ್ತೆ ನನ್ನ ಸ್ನೇಹಿತನ ಕೊಂದೆ ಹೇಳು. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಇಲ್ಲಿಗೆ ಬಂದ್ಮೇಲೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗದೆ ಹುಡುಕ್ತಾ ಇದ್ದಾಗ ಆಗ ನಿನ್ ಸ್ನೇಹಿತ ಅದಾದ್ಮೇಲೆ ಏನಾಯ್ತು? ಯಾರು ನೀನು? ಏನಿವೆಲ್ಲ? ಇಲ್ಲೇ ಹೇಳ್ತೀನಿ, ಎಲ್ಲೇ ಬಿಡ್ತೀನಿ. ಇದೆಲ್ಲ ಮಾಡಿದ್ದು ನಿನಗೋಸ್ಕರ, ಆ ನಿಧಿಗೋಸ್ಕರ ಹೇಳ್ತೀನಿ. 5 ವರ್ಷದ ಹಿಂದೆ ನಮಸ್ಕಾರ ಸ್ವಾಮೀಜಿ. ಯಾರು ನೀವು? ಓಟೋಗಿ ಹೇಳಿಂದ. ಸ್ವಾಮೀಜಿ, ನನ್ನ ಮಾತು ಕೇಳಿ 1 ನಿಮಿಷ. ಓಟೋಗಿ. ನಾವು ಬಂದಿರೋದು ನಿಧಿ ಪಡೆಯೋಕ್ಕೋಸ್ಕರ. ಅದು ಬೇಕಾದ ಮಾಹಿತಿ ಎಲ್ಲ ನಮ್ಮ ಹತ್ರ ಇದೆ. ಯಾರು ಹೇಳಿದ್ದು ಇಲ್ಲಿ ನಿಧಿ ಇದೆ ಅಂತ? ಹೇಳಿ, ಓಟೋಗಿ. ಮರ್ಯಾದೆಗೆ ನಮ್ಗೆ ಸಹಾಯ ಮಾಡ್ತೀಯಾ ಇಲ್ಲ ಸಾಯ್ತೀಯಾ? ಸ್ವಾಮೀಜಿ, ತಪ್ಪಾಯ್ತು, ತಪ್ಪಾಗ್ಬಿಟ್ಟವನು. ನನ್ನ ಮತ್ತೆ ಕ್ಷಮಿಸಿ. ನನ್ನ ಮತ್ತೆ ಕಾಯಿಸೋ, ಗನ್ಕಾಯಿಸೋ. ನೀವು ಅನ್ಕೊಂಡಷ್ಟು ಸುಲಭ ಅಲ್ಲ ನಿಧಿ ಪಡೆಯೋದು. ಅದಕ್ಕೆ ಎಷ್ಟು ನರಬಲಿಗಳು ಬೇಕಾಗುತ್ತದೆ ಗೊತ್ತಾ ನಿಮಗೆ? ಆಗ್ಲಿ ಸ್ವಾಮೀಜಿ, ಅದಕ್ಕೆ ಎಷ್ಟು ಬೇಕಾದ ನರಬಲಿಗಳಿಗೆ ಅದಕ್ಕೆ ನಾವು ಸಿದ್ಧ ಸ್ವಾಮೀಜಿ. ಇದರಿಂದ ನನಗೇನ್ ಲಾಭ? ನಿಮ್ಗೂ ಅದರಲ್ಲಿ ಪಾಲಿರುತ್ತೆ. ಹಾಗಾದರೆ ನಿಧಿ ಪಡೆಯೋಕೆ ಇವತ್ತಿಂದನೇ ಸಿದ್ಧಪಡಿಸಿ. ಇನ್ನೊಂದು ಮಾತು, ಆ ನಿಧಿ ಪಡಿಬೇಕಾದರೆ ಏನಿಲ್ಲ ಅಂತಂದ್ರೆ 21 ನರಬಲಿಗೂ ಬೇಕಾಗುತ್ತದೆ. ಆ ನರಬಲಿಗೆ ಒಳಗಾಗುವವರು ಹೇಗಿರಬೇಕೆಂದರೆ, ಹೇಳಿ ಸ್ವಾಮೀಜಿ, ಹೇಗಿರ್ಬೇಕು ಅವರೆಲ್ಲ? ಆ ನಿಧಿಯ ಸುತ್ತ ದಟ್ಟ ಕಾಡು ಇದೆ. ಆ ಕಾಡಲ್ಲಿ ಯಾರ ನೆರಳು ಬೀಳುತ್ತದೋ ಅವರೇ ಈ ನರಬಲಿಗೆ ಸೂಕ್ತ. ಹಾಗಾದ್ರೆ ನಾಳೆನೇ ರೆಡಿ ಮಾಡ್ತೀನಿ.
21 ನರಬಲಿಗಳನ್ನು ಒಂದೇ ಸಲ ಕೊಡಲಾಗುವುದಿಲ್ಲ. ಪ್ರತಿ ವರ್ಷದ 6ನೇ ಅಮಾವಾಸ್ಯಕ್ಕೆ 4 ಜನರಂತೆ ಬಲಿ ಕೊಡಬೇಕಾಗುತ್ತದೆ. ಆಯ್ತು ಸ್ವಾಮೀಜಿ, ನೀವು ಹೇಳಿದ್ದರೇ ನಾವು ಸಿದ್ಧತೆ ಮಾಡ್ತೀವಿ. ಇವನ್ಯಾರು? ಅವನು ಅವತ್ತು ಅವರಿಬ್ರು ಬಂದು ಹೋಗಿದ್ದ ಮಾರನೇ ದಿನ ಏನು ಮತ್ತೆ ಬಂದಿ? ಇಲ್ಲೋಡು, ನಿನಗೆ ಸಿಗೋ ನಿಧಿಯಲ್ಲಿ ಅರ್ಧ ಪಾಲ್ ಕೊಡ್ತೀನಿ. ಆದ್ರೆ ನನಗೊಂದು ಸಹಾಯ ಮಾಡ್ಬೇಕು. ಏನದು? ನಿನ್ನೆ ನನ್ನ ಜೊತೆ ಬಂದಿದ್ನಲ್ಲ, ಅವನೇ 21ನೇ ಬಲಿ ಹಾಕ್ಬೇಕು. ಆಗ ಮಾತ್ರ ನಿಮ್ಗೆ ಅದ್ರಲ್ಲಿ ಅರ್ಧ ಪಾಲ್ ಸಿಗುತ್ತೆ. ಆಗಲಿ, ಈಗ ಹೋಗು, ಅವನನ್ನು ಕರೆದುಕೊಂಡು ಬಾ. ಅವನನ್ನು ವಶೀಕರಣಕ್ಕೆ ತೆಗೆದುಕೊಂಡು ಅವನಿಂದಲೇ 20 ನರಬಲಿಗಳನ್ನು ಮಾಡಿಸಿ ಕೊನೆಗೆ ಅವನನ್ನೇ ನರಬಲಿಯನ್ನಾಗಿ ಮಾಡಿಬಿಡೋಣ. ಇಷ್ಟೇ ನಡೆದಿದ್ದು. ಓಂ ಭೀಮ್. ನೀನ್ ನಂಬಿರೋದೆಲ್ಲ ಸುಳ್ಳು. ಇದೆಲ್ಲ ಬರೀ ಮೂಢನಂಬಿಕೆ ಅಷ್ಟೇ. ಇಲ್ಲ, ನಾನ್ ನಂಬಲ್ಲ. ಸುಳ್ಳೇ ಆಗಿದ್ರೆ ಆ ಮಂತ್ರವಾದಿ ನಿಧಿ ತೆಗೆದುಕೊಡ್ತೀನಿ ಅಂತ ಮಾತು ಕೊಟ್ಟಿದ್ ಸುಳ್ಳ? ಇಷ್ಟು ಜನ ನನ್ನಿಂದ ನರಬಲಿ ತಗೊಂಡಿದ್ ಸುಳ್ಳ? ಇಲ್ಲಿ ನಡೀತಾ ಇರೋ ನಿಯಮ ನಿಷ್ಠೆಗಳು ಸುಳ್ಳ? ನಿಧಿನ ಕಾಪಾಡೋಕೆ ಕೋಟೆ ಸುತ್ತ ತಿರುಗ್ತಾ ಇರೋ ಆ ಧೂಮಕೇತು ಅಂತಹ ಅಗೋಚರ ಶಕ್ತಿ ಇರೋದು ಸುಳ್ಳ? ಯಾವ ಧೂಮಕೇತು? ನಿನ್ನನ್ ಕೇಳಿ ಬರ್ತಾ ಧೂಮಕೇತು? ನಿನ್ ನಂಬಲ್ಲ? ನೋಡ್ತಾ ಇರು, ಆ ನಿಧಿ ನಾನು ಪಡೆದೇ ಪಡಿತೀನಿ. ಎಲ್ ಬಂತು ಧೂಮಕೇತು? ನಿಂಗೆ ಧೂಮಕೇತು ತಾನೇ ಬರುತ್ತೆ. ಈಗ ಸಮಯ ವ್ಯರ್ಥ ಮಾಡ್ತಾ ಇದ್ರೆ ನಮ್ಮನ್ನು ಸುಟ್ಟು ಬೂದಿ ಮಾಡೋಕೆ ಖಂಡಿತ ಬರುತ್ತೆ. ನೋಡ್ತಾ ಇರೋ ಆಕಾಶ ಶಕ್ತಿ 3 ಬಾರಿ ಆಕಾಶದಲ್ಲಿ ಪ್ರಜ್ವಲಿಸುತ್ತೆ. ಅಷ್ಟರಲ್ಲಿ ಆ 21ನೇ ನರಬಲಿ ನಡೆದಿಲ್ಲ ಅಂದ್ರೆ ಅದು ನನ್ನನ್ನೇ ಆಹುತಿ ತಗೊಂಡ್ಬಿಡುತ್ತೆ. ನಾನ್ ನಂಬಿದ್ ನನ್ನ ಸ್ನೇಹಿತ ಮತ್ತ ಆ ಮಂತ್ರವಾದಿ ನನ್ನ ಕೊಲೆಗಾರನಾಗಿ ಮಾಡಿ ಮೋಸ ಮಾಡ್ತೀನಿ. ಆದ್ರೆ ನಾನು ಆ ನಿಧಿಗೆ ಮೋಸ ಅಂದ್ರೆ ನೀನ್ ನನಗ್ ಮೋಸ ಮಾಡಬಾರ್ದು. ಈ ನಿಧಿಗೆ ಬೇಕಾಗಿರೋ 21ನೇ ನರಬಲಿ ನೀನೇ ಆಗ್ಬೇಕು. ಆಗ್ತೀಯ ಅಲ್ವಾ? ಬಿಡಲ್ಲ, ನಿನ್ ಬಿಟ್ರೆ ನನ್ ಪ್ರಾಣ ಬಿಟ್ಟಂಗೆ. ಅಲ್ಲೋಡು ಧೂಮಕೇತು ಬರ್ತಾ ಇದೆ. ಅಂದ್ರೆ ಅದನ್ನ ಸುಟ್ಟು ಪೂಜೆ ಮಾಡ್ಬಿಡುತ್ತೆ. ಕಾಪಾಡು ನನ್ನ, ಕಾಪಾಡು. ನಿಧಿ ಬೇಕು ನಿಧಿ ಸಿಗಲ್ಲ. ನನ್ಗೆ ಗೊತ್ತಾಗೋಯ್ತು, ಆ ನಿಧಿ ನನಗೆ ಸಿಗಲ್ಲ. ನನಗಷ್ಟೇ ಅಲ್ಲ, ಈ ನಿಧಿ ಗಿಧಿ ಅಂತ ಬರೋರು ಯಾರೇ ಆಗಿರ್ಲಿ ವಿಧಿ ಅವ್ರನ್ನ ಬಿಡಲ್ಲ. ನನ್ ತಪ್ಪಂದ್ಬಿಟ್ಟೆ. ಮಂತ್ರವಾದಿ ನಿಧಿ ತೆಗೆದುಕೊಡ್ತೀನಿ ಅಂತ ಮಾತು ಕೊಟ್ಟಿದ್ ಸುಳ್ಳ? ಇಷ್ಟು ಜನ ನನ್ನಿಂದ ನರಬಲಿ ತಗೊಂಡಿದ್ ಸುಳ್ಳ? ಇಲ್ಲಿ ನಡೀತಾ ಇರೋ ನಿಯಮ ನಿಷ್ಠೆಗಳು ಸುಳ್ಳ? ಇಷ್ಟು ಹೊತ್ತು ನಡೆದಿದ್ದನ್ನ ನೀವೆಲ್ಲ ನೋಡಿದ್ರಲ್ಲ ಪ್ರೇಕ್ಷಕರೇ? ನಿಮಗೇನು ಚಿಂತೆ? ಮೂಢನಂಬಿಕೆ, ಕಂದಾಚಾರ, ವಾಮಾಚಾರಗಳ ಮೂಲಕ ಮನುಷ್ಯ ನಿಧಿ ಪಡೆದು ಶ್ರೀಮಂತನಾಗಬಹುದೆಂದೇ? ಇಲ್ಲ, ನಿಧಿಗಾಗಿ ಸ್ನೇಹಿತರ ಪ್ರಾಣ ಕೊಡಬೇಕಾಗುತ್ತದೆ ಎಂದು ಭಾವಿಸಬಹುದೇ? ಯಾವುದು ಸತ್ಯ, ಯಾವುದು ಸುಳ್ಳು? ನಿಧಿಗಳು ಇರುತ್ತವೆ ಎಂದು ನಂಬಿ ಸಲ್ಲದ ಕೆಲಸಗಳಿಗೆ ಹಾತೊರೆಯುವ ಮನುಷ್ಯನ ಸ್ವಾರ್ಥ ಮುಖ್ಯವೇ? ಪ್ರಾಣ ಸ್ನೇಹಿತರು ಮುಖ್ಯವೇ? ದಾರಿ ತಪ್ಪಿಸುವ ಮಾನಸಿಕ ಪ್ರಸ್ತುತವೇ? ಮೂಢನಂಬಿಕೆಗಳಿಗೆ ಬಲಿಯಾಗಿ ವಾಮಾಚಾರಕ್ಕೆ ಯತ್ನಿಸುವ ಮೂರ್ಖ ಜನರಿಗೆ ಬರುವುದಾದರೂ ಯಾವಾಗ?
ಕೊಂದರು ಪ್ರಾಣ ಬಲಿ ಕೊಡಬೇಕೆನ್ನುವ ದೃಢತನ ಬೇಕೆ ನೀವೇ ನಿರ್ಧರಿಸಿ. ವೈಜ್ಞಾನಿಕವಾಗಿ ಮುಂದುವರೆದ ಇಂದಿನ ದಿನದಲ್ಲಿ ಮೂಢನಂಬಿಕೆಗಳು ಬೇಕೆ? ನೆಲದಡಿಯ ನಿಧಿಗಳು ಅವು ನಿಧಿಗಳಲ್ಲ ಸ್ವಾಮಿ, ಪ್ರಾಣ ಬಲಿ ಬಯಸುವ ಬರೀ ಪುಣ್ಯಗಳು ಮಾತ್ರ, ಬರೀ ಪುಣ್ಯಗಳು ಮಾತ್ರ, ಬರೀ